ವಿಠ್ಠಲ ರುಕ್ಮಿಣಿಯ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ತಮಗೆ ಆಶೀರ್ವಚನ ನೀಡಿದ ಪೂಜ್ಯರಲ್ಲಿ ನಿಮ್ಮ ಊರಿನ ರೋಡ್ ರಸ್ತಾ ನೋಡಿದ್ರೆ ಬರಬಾರ್ದು. ನಿಮ್ಮ ಊರಿಗೆ ರಸ್ತಾ ನೋಡಿದ್ರೆ ಬರಬಾರ್ದು, ನೀವು ಕುಂತ ಶಿಸ್ತು ನೋಡಿದ್ರೆ ಬಿಟ್ಟು ಹೋಗಬಾರ್ದು ಅನ್ನಿಸ್ತದೆ. ಗುರುಗಳು ಹೇಳಿದ್ರಲ್ಲ ಭೀಮಾ ತೀರದ ಬಗ್ಗೆ, ಎಲ್ಲಿ ಅದಾರ ಇಲ್ಲಿರುವವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ, ಕುಂತವರು ಹಂತಕರಲ್ಲ ಚಿಂತಕರದಾರ, ಅದಕ್ಕೆ ಕುಂತಾರೆ. ಯಾರ ಹಿಂಗೆ ಕೆಸರಿನ್ಯಾಗ ಕೂಡಂದ್ರೆ ಕುಂತೀರಿ ನೋಡೋಣ. ಯಾರು ಚಿಂತಕರು ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ, ಕಾಲ ಕೆಟ್ಟಿಲ್ಲ. ಇಷ್ಟು ಮಳೆಯಾಗ ಕೆಸರಿನ್ಯಾಗ ನಮಗೆ ಮ್ಯಾಲೆ ಕುಂದ್ರಿಸಿದವ್ರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು. ನೀವು ಕೆಳಗೆ ಕುಂತರೂ ಎಷ್ಟು ಸಮಾಧಾನ ಕುಂತಿರಲ್ಲ, ನಿಮ್ಗಿಂತ ದೊಡ್ಡವ್ರು ಯಾರು ಅದಾರ? ಇದೇ ಶರಣ ತತ್ವ. ಕಾಲ ಕೆಟ್ಟಿಲ್ಲ, ಕಾಲ ಚಲೋ ಐತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಷ್ಟೆ. ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣಾರ್ಥಿಗಳು. ಈ ಇಡೀ ಭಾರತೀಯ ತತ್ವಮೀಮಾಂಸೆ, ತತ್ವಜ್ಞಾನ, ಅಧ್ಯಾತ್ಮ ಅಂತ ನಾವೇನು ಕರಿತೀವಿ, ಭಾಳ ಜನ ಉಪನಿಷತ್ತುಗಳು ಬರೆದರು, ಗೀತೆ ಬರೆದರು, ವಚನಗಳು ಬರೆದರು, ಅಭಂಗಗಳು ಬರೆದರು. ಇಷ್ಟು ಬರೆದಾರಲ್ಲ, ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ? ಅದು ಅಷ್ಟು ತಿಳ್ಕೊಳ್ಳೋಕೆ ನಮಗೆ ಆಯುಷ್ಯ ಭಾಳ ಸಣ್ಣದು. ಮತ್ತು ನೀವು ಅನ್ಬೋದು, ಇಷ್ಟು ಪುಸ್ತಕ ಬರೆದಾರಲ್ರಿ, ಎಷ್ಟು ವಚನಗಳು ಅಷ್ಟಂತಾರ, ಪುರಾಣ ಇಷ್ಟಂತಾರ, ಗೀತೆಯ ಶ್ಲೋಕಗಳು ಇಷ್ಟಂತಾರ, ಏನಾರ ಹೇಳ್ಯಾರ ಅವರು? ಇಡೀ ಭಾರತೀಯ ಸಂತರು, ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ, ವಚನ, ಗೀತೆ, ಅಭಂಗ ಏನೇ ಇರಲಿ, ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ. ಅವು ಎಷ್ಟರ ವಚನಗಳಿರಲಿ, ಎಷ್ಟರ ಅಭಂಗಗಳಿರಲಿ, ಎಷ್ಟರ ಶ್ಲೋಕಗಳಿರಲಿ, ಅವರು ಮಾತಾಡಿದ್ದು ಮೂರು ವಿಷಯ. ಒಂದು ದೇವ, ಇನ್ನೊಂದು ಜೀವ, ಇನ್ನೊಂದು ಜಗತ್ತು. ದೇವ, ಜೀವ, ಜಗತ್ತು, ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ. ಕೆಲವರು ಇದು ಜಗತ್ತು ಸತ್ಯ ಅಂದರು, ಕೆಲವರು ಇದು ಸುಳ್ಳು ಅಂದರು, ಕೆಲವರು ಅಜ್ಞಾನದೊಳಗೆ ಖರೆ, ಜ್ಞಾನ ಆದಮೇಲೆ ಸುಳ್ಳು ಅಂದರು. ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ, ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರೋದಿಲ್ಲ, ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ, ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ, ಇದಕ್ಕೆ ಅನಿರ್ವಚನೀಯ ಅಂತ ಕರೆದುಬಿಟ್ರೆ ಜಗತ್ತಿಗೆ. ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ, ಪ್ರಯಾಣ ಮಾಡೈತಿ. ಮತ್ತು ಈ ಜಗತ್ತಿಗೆ ಬರ್ಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ? ನಾವು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಈ ಜಗತ್ತನ್ನು ನಿರ್ಮಿಸಿದವನು ದೇವನು, ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು. ಆದರೆ ದೇವನ ಇಚ್ಛೆ ಏನಿತ್ತು? ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ, ಜೀವಿಗಳನ್ನು ನಿರ್ಮಾಣ ಮಾಡಿದ, ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು. ಇವೆರಡನ್ನು ಸಂಧಿಸಿದಾತ ದೇವನು. ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ, ಜೀವಿಗಳು ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನಲ್ಲ, ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ ಇದು. ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ ಇದು. ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ? ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ? ದೇವರು ಏನಂತ ಕಳಿಸ್ಯಾನ, ಯಾತಕ್ಕೆ ಕಳಿಸ್ಯಾನಂದ್ರೆ, ಈಗ ನೀವೊಂದು ಪಾತ್ರಗಿತ್ತಿ ಅಂತೀರಿ, ನಾನು ದುಂಬಿ ಅಂತೀರಲ್ಲ, ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರ್ತೈತಿ. ನೀವು ಹಂಗೆ ಸುಮ್ಮನೆ ಒಂದು ಕ್ಷಣ ಗಮನಿಸ್ರಿ. ಹೂವಿನಿಂದ ಹೂವಿಗೆ ದುಂಬಿ ಹಾರ್ತೈತಲ್ಲ, ಎಷ್ಟು ಹೂವಿನ ಮ್ಯಾಲೆ ಕುಂತು ಮಕರಂದ ಹಿರೈತದ. ಯಾವುದರ ಹೂವು ಕೆಡಿಸಿ ಮಕರಂದ ಹಿರೈತೆ ಅನ್ನೋದು. ಒಂದು ದುಂಬಿ ಹೆಂಗೆ ಹೂವಿನ ಮಕರಂದ ಹಿರೈತಿ ಅಂದ್ರೆ, ಹೂವು ಕೆಟ್ಟಿಲ್ಲ, ಮಕರಂದ ಹಿರುವುದು ಬಿಟ್ಟಿಲ್ಲ. ಹಂಗೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ, ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು, ಹಾಗೆ ಈ ಜಗತ್ತಿನಲ್ಲಿ ಬದುಕಬೇಕು.
ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ನಾವೆಲ್ಲ ಅಂತೀವಿ, ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು? ಬಹಳ ಮಂದಿ ಕೇಳ್ತಿರ್ತಾರೆ, ಇದು ಬದುಕಿನ ಉದ್ದೇಶ ಏನು, ಬಂದರೆ ಏನು ಮಾಡೋದು ಜಗತ್ತಿನೊಳಗೆ? ಅಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ? ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ? ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ? ಭೂಮಿಯನ್ನು ನಿರ್ಮಿಸಬಲ್ಲನೆ? ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ? ಬದುಕಿನ ಉದ್ದೇಶ ಏನು ಅಂದ್ರೆ, ಪರ್ಪಸ್ ಆಫ್ ದಿಸ್ ಲೈಫ್, ಬದುಕಿನ ಉದ್ದೇಶ, ನೀ ಇಲ್ಲಿ ಬಂದು ಏನೂ ನೀರು ತಯಾರು ಮಾಡಬೇಕಾಗಿಲ್ಲ, ಮಣ್ಣು ತಯಾರು ಮಾಡಬೇಕಾಗಿಲ್ಲ, ಬೆಳಕು ತಯಾರು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರೆಲ್ಲ ಮಾಡಿಟ್ಟಾನೆ ಇಲ್ಲಿ. ನೀ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟಾನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕಿ ಹೋಗಿಬಿಡು. ಇದೇ ಜೀವನದ ಉದ್ದೇಶ. ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಇದು ಜೀವನದ ಉದ್ದೇಶ. ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರು ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ. ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು. ಒಬ್ಬ ಹೆಣ್ಮಗಳು 12ನೇ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು, ಆಕೆ ಹೆಸರು ಅಷ್ಟು ಚಂದ, ಮುಕ್ತಾಯಕ್ಕ. ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ. 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರ್ಬೇಕು. ಮನುಷ್ಯನಿಗೆ ಏನಿರಬೇಕು? ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದಿರ್ಬೇಕಾದ್ರೆ ಆನಂದ ಇರಬೇಕು ಮನುಷ್ಯ. ಮೊದಲನೇದ್ದು ಆನಂದ, 2ನೇದ್ದು ಐಶ್ವರ್ಯ, 3ನೇದ್ದು ಅರಿವು. ಆನಂದ ಇರಬೇಕು ಮೊದಲ. ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು. ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ? ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ. ಬಿ ಸ್ಕೂಲ್ ಅಂತಾರೆ, ನೀವು ಕೇಳಿರಲಿಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಎದಕ್ಕೆ ಕಳಿಸ್ತೀವಿ? ಡಾಕ್ಟರ್ ಮಾಡೀವಿ, ಇಂಜಿನಿಯರ್ ಮಾಡೀವಿ. ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು. ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ. ನಿನ್ನ ಮಕ್ಕಳಿಗೆ ಸಂಪತ್ತಿ ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ, ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕು ಅನ್ನೋದು ಮೊದಲು ಕಲಿಸಿ. ನೀನು ಭಾಳ ಸಂಪತ್ತು ಗಳಿಸಿದೆ ಖರೆ, ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದಾರ, ನಾವು ಅದನ್ನು ಹೇಳಕತ್ತೀವಿ ಅಂದ್ರೆ, ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ, ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ, ಸಾವಿನ ಹಾಸಿಗೆ ಮೇಲೆ ನೀ ಮಕ್ಕೊಂಡಾಗ ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರ್ದು. ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತಾರೆ ಹೆಂಗಪ್ಪ? ಮತ್ತು ಸಂತರು ಅಂತ ಯಾರಿಗೆ ಕರಿಬೇಕು? ಈ ಸಿದ್ದೇಶ್ವರ ಅಪ್ಪಗಳಿದ್ರು, ಅವ್ರ ಹತ್ರ ಏನು ಸಂಪತ್ತಿತ್ತೇನು? ಬರೀ ಕಿಶಾ ಸಹಿತಿರಲಿಲ್ಲ, ಬಕ್ಕಣಿರಲಿಲ್ಲ ಅವ್ರ ಹತ್ರ. ಮತ್ತು ಅವರಿಗೆ ಎಷ್ಟು ದೊಡ್ಡ ಸಂತರು, ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು. ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರಲ್ಲ, ಊಟ ಬಿಟ್ಟವರಲ್ಲ. ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದ್ದಾರೆ ಅವರೇ ಸಂತರಷ್ಟೇ. ಸಂತುಷ್ಟ ಸತತಂ ಯೋಗಿನಾಂ, ಸಂತೋಷವಾಗಿರೋರು ಸಂತರಷ್ಟೆ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಹೊತ್ತು ಹೊಂಟು ಕೂಡಲೇ ದೇವ್ರ ಕಣ್ಣು ತೆಗಿಬಾರ್ದು ನೋಡ್ರಿ ನಮಗೆ ಅಂತಾರೆ. ಒಟ್ಟ ಕಣ್ಣು ತೆಗಿಬಾರ್ದು ನೋಡ್ರಿ. ಅಲ್ಲ, ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು. ಯಾರು ತೆಗಿ ಅಂದಾರಪ್ಪ? ಮತ್ತು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರನ್ನ ನಮಗೆ. ಅಲ್ಲ, ನೀ ಬೇಕಂದ್ರೆ ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಹೇಳಿ? ಅಂದ್ರೆ ನಮಗೆ ಗ್ಯಾರಂಟಿ ಐತಿ, ಅಂದು ಕೂಡಲೇ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂತೀವಿ. ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರು ಅಂತಿದ್ದಿಲ್ಲ. ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡು ಹೊಂಟ್ರಿ, ಯಾರ ಕನಸಿನಾಗ ಸಹಿತ ಅನ್ನೋದಿಲ್ಲ ನಾವು ಅಂತೀವಿ. ಅಲ್ಲಿ ಆತು, ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, IPL ಐತೆ, ಏನು ಇಷ್ಟು ಚಂದ ಆರಾಮಿರಬಾರ್ದು? ಏನು ಬೆಂಗಳೂರು ಏನೈತೆ ಅಲ್ಲಿ? ರಾಡಿ ನೀರು ಹರಿತೈತಲ್ಲಿ. ಬೆಂಗಳೂರು ಭಾಳ ಚಲೋ ಏನೈತೆ? ರಾಡಿ ಹರಿತೈತಲ್ಲಿ. ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು? ಇದಕ್ಕಿಂತ ಏನು ದೊಡ್ಡ?
ಸಂತೋಷವಾಗಿರ್ಬೇಕು. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೆ ಹೋತಮ್ಮ ಒಟ್ಟು ಏನೂ ತಿಳಿವಲ್ದು ನನಗೆ, ಏನಾಗೈತಿ ಒಟ್ಟು ಏನನ್ನೋದು ತಿಳಿವಲ್ದು. ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನು ತಲೆ ಕಟ್ಟಾರ ಅನ್ನೋ ಹಂಗೆ ಏನು ಮುಖ ಗಂಟು ಹಾಕ್ಕೊಂಡು ಕುಂತಾರೆ ಜೀವನ ಹೆಂಗೆ. ಅದಕ್ಕೆ ಹೇಳ್ತಾಳೆ ಮೊದಲು ಆನಂದ ಇರ್ಬೇಕು ಮನುಷ್ಯ, ಸಂತೋಷವಾಗಿರ್ಬೇಕು ಜೀವನದೊಳಗೆ. ಏನು ಒಂದು ಹೆಚ್ಚ ಒಂದು ಕಡಿಮೆ, ಮೊದಲು ಆನಂದ ಇರ್ಬೇಕು. ಆಯ್ತು, ಆನಂದ ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಆನಂದ ಇರ್ಬೇಕಂತೀವಿ. ಮೊದಲು ಬೇಕಲ್ಲ ಸರ್ವೇ ಗುಣ ಕಾಂಚನಮಾಶ್ರಯ, ಸಂಪತ್ತು ಬೇಕು ಮನುಷ್ಯ. ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು. ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರ್ಬೇಕಷ್ಟ. ಆಯ್ತು ನೀವೆಲ್ಲ ಐಶ್ವರ್ಯ ಇದ್ರೆ ಆರಾಮಿರ್ತೀವಂತ ಭಾಳ ಮಾಡೋದು ಪಾಪ ಮುದುಕ ಜಗ್ಗಿ ಅವ್ರ ಹೊಲ ಇವ್ರ ಹೊಲ ತೊಗೊಂಡು ಖರೀದಿ ಮಾಡಿ 25-30 ಎಕರೆ ಕಬ್ಬು ಹಸ್ತಿತ್ತು. ಮಗ ಸೊಲ್ಲಾಪುರಕ್ಕೆ ಹೋಗಿ 1 ನಂಬರ್ಗೆ ಮುಗಿಸ್ಕೊಂಡು ಬಂದು 25 ಎಕರೆ. ಅಲ್ಲ, ಸಂಪತ್ತಿತ್ತು, ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ? ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ, ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ. ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ, ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ. ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ಲ ತೊಗೊಂಬರ್ರಿ. ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಮತ್ತು ಚಲೋ ಇಟ್ಯಾಲಿಯನ್ ಮಾರ್ಬಲ್ ಹಾಕ್ರಿ, ಜರ್ಮನಿದೆಲ್ಲ ನಳ ಗಿಳ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ, ಏನು ತೊಂದರೆ ಇಲ್ಲ. ಜರ್ಮನಿ ನಳ ಹಾಕ್ರಿ, ಚೈನಾದ ಟೈಲ್ ಹಾಕ್ರಿ, ಇಟಲಿ ಮಾರ್ಬಲ್ ಹಾಕ್ರಿ, ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ. ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರೂ ಆ ಅಮೇರಿಕದ ಡೈನಿಂಗ್ ಟೇಬಲ್ ಮೇಲೆ ಇಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ, ಅದು ಬೇರೆದಾಗಬೇಕು. ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ. ನೀವು ಸಾಮಾನು ತೊಗೊಂಡು ಬಂದು ಮನ್ಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ, ಇನ್ನೂ ಖಾಲಿ 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 ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ. ಇನ್ನು ಸಾಮಾನಿಟ್ಟರು ಮನೆ ತುಂಬಿಲ್ಲ. ನೀ 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ 25-30 ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ. ಏನೂ ಮಾಡಬೇಕಾಗಿಲ್ಲ. ಮನೆ ತುಂಬಬೇಕಾದ್ರೆ ಸುಮ್ಮನೆ ₹1 ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು, ಬೆಳಕು ಮನೆ ತುಂಬತೈತಿ. ಸಾಮಾನು ಮನೆ ತುಂಬಿಲ್ಲ, ಬೆಳಕು ಮನೆ ತುಂಬತೈತಿ. ಹಂಗೆ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರ್ಬೇಕಷ್ಟೇ. ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ. ಅದಕ್ಕೆ ಮುಕ್ತಾಯಕ್ಕೆ ಹೇಳ್ತಾಳೆ ಆನಂದ ಬೇಕು. ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕಂತಾಳಕ್ಕೆ. ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ. ನೀವು ಒಂದು ತಿಪ್ಪೆ ಐತಿ, ನೀವು ತಿಪ್ಪ್ಯಾಗ ಹೋಗ್ರಿ, ಒಂದು ಕೋಳಿ ಇರ್ತೈತಿ. ಕೋಳಿ 20x20 ತಿಪ್ಪಿ ಪೂರ ಕೆಬರ್ತೈತೆ. ಅದು ನೀವು ತುಂಬ ಕಸ ಹಾಕಿರಿ, ನಿಮ್ಮ ಮನ್ಯಾಗಿಂದ ಒಂದು ತೊಲಿ ಬಂಗಾರ ಒಗೆದು ನೋಡ್ರಿ, ಹಿಂಗೆ ಕಾಲೇ ಚಿಮ್ಮತೈತದು. 20x20 ತಿಪ್ಪಿ ಒಳಗೆ ಪೂರ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ, ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಟಲಿಲ್ಲ. ಆಯ್ಕೆ ಇದು ಬದುಕಿಂದು. ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ, ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ, ನಮಗಿಲ್ಲ ಅದು. ಅಂದ್ರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ. ಜ್ಞಾನ ಅರಿವು ಏನು ಮಾಡ್ತೈತೆ ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ. ನಮ್ಮ ಬದುಕು ಎದಕ್ಕೆ ಕೆಟ್ಟೈತಿ ಅಂದರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಬದುಕು ಕೆಟ್ಟೈತೆ ನಮ್ಮದು. ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ, ಈಗ ನೀವು ಏನೋ ಆಗಿರ್ತಿತ್ತು, ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ, MRI ಸ್ಕ್ಯಾನ್ ಮಾಡಿಸ್ತೀರಿ. ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದರೆ ಏನೂ ಮಾಡೋದಿಲ್ಲ, ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ. ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ, ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿಕೊಡ್ತೈತಿ. ಇಟ್ ಈಸ್ ಸ್ಕ್ಯಾನ್ ಸೆಂಟರ್, ಒಂಥರ ಸ್ಕ್ಯಾನ್ ಮಾಡ್ತೈತಿ. ಅದಕ್ಕೆ ಜ್ಞಾನ ಅರಿವು, ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲಾರ್ದಕ್ಕಷ್ಟೆ. ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲ ಅಂತ? ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು, ನಮಗೇನು ಅಷ್ಟು ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ.
ಈಗ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ. ಈಗ ಒಂದು ಟೇಬಲ್ ಇಡ್ರಿ, ನೀವು ಒಂದು ಕುರ್ಚಿ ಇಡ್ರಿ, ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಮತ್ತು ಒಂದು ಮಗ್ಲು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ. ಅಲ್ಕೋ ಹಾಲು ಅಂದ್ರೆ ಸರಾಯ್. ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ. ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ? ಹಾಲಿನ ಕಡೆ ಹೋಗುತ್ತೆ. ಆಯ್ತಾ, ಹುಡುಗನ ನೆಬ್ಬಸ್ರಿ, ಮತ್ತು ಹಾಲು ಅಲ್ಕೋ ಹಾಲಿಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ. ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನೆ ದೇವರಾಣಿ ಅದು. ಅವನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೇ. ಅದಕ್ಕೆ ಆ ಹುಡುಗಂತಾನೆ, ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊತೀನಿ. ನಿನಗೆ ಗೊತ್ತಿರಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ. ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಜ್ಞಾನನ ಹೇಳೋದು ಯಾವುದು ಸರಿ, ಯಾವುದು ತಪ್ಪ, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟು. ಅವ ಹೇಳ್ತಿದ್ದು ನನ್ನ ಗಂಡ ಮನ್ಯಾಗ, ಏನು ಒಂದೇ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಿಂಗೆ ಬೀಸ್ ಹೋಗೋದು. ಒಂದು ದಿವಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು. ಇಡೀ ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು. ಆಕಿಗೂ ಎಷ್ಟು ದಿವಸ ಅಂತ ಹೇಳ್ಕೊಂಡ ಸಿಟ್ಟು ಬಂತು, ಏನಾಗೈತಿ ಹೇಳಿ, ಏನು ಒಂದೇ ಟೈಪ್ ರುಚಿ ಐತಿ, ಯಾವ ಉಣ್ತಾನೆ ಇದೆ ನಾನು. ಅವಾಗ ಅಕ್ಕಿ ಬಳಿ ಏರಿಸಿ ಕಪಾಳಕ್ಕೆ ಬಿಟ್ಟು ಲೇಟ್ ಒಂದು. ಅಲ್ಲ, ದಿವಸ ಹೋಗಿ ಕಂಠ ಮಟ್ಟ ಕುಡ್ದು ಬರ್ತಿ, 20 ವರ್ಷ ಹತ್ತು ಕುಡಿಯಾಕತ್ತು, ಒಂದೇ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಹೋಗೋದು ಮನೆಗೆ ಬಂದು ಏನು ದಿವಸ ಕುಡಿದು ಬರ್ತಿ, ಉಂಡ್ರಿ ಏನೈತಿ ನನಗೆ ಗೊತ್ತಿಲ್ಲ. ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು. ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವು ಜ್ಞಾನ ಇರಬೇಕು. ಮತ್ತು ಇವು ಎಲ್ಲಿ ಸಿಗ್ತಾವ್ರಿ? ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರೇನು? ಯಾವುದಾರ ಒಂದು ಬಿಗ್ ಹಿಂಗೆ ನಿಮ್ಮ ಸಾರಿ ಸೆಂಟ್ರ್ ಗಿಂಟ್ರ್ ಅದಾವ ಅಲ್ಲಿ ಬಟ್ಟೆ ಅಂಥವೆಲ್ಲರ ಒಂದು ಮಾಲ್ಗಿಲ್ ಅದಾವೇನು ಇದಕ್ಕೆ? ಅದಕ್ಕೆ ಮುಕ್ತಾಯಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತವ್ರು. ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ, ಜ್ಞಾನ ಎಲ್ಲಿ ಸಿಗ್ತೈತಿ, ಐಶ್ವರ್ಯ ಎಲ್ಲಿ ಸಿಗ್ತೈತಿ, ಆನಂದ ಎಲ್ಲಿ ಸಿಗ್ತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಅಜಗಣ್ಣ ಲಿಂಗವೇ. ಏನೂ ಇಲ್ಲ, ಜ್ಞಾನ ಮೂಲ ಗುರುಸೇವೆ ಎಂಬೆ. ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಗುರು ಸೇವಾ ಅಂದ್ರೆ ಬರೀ ಅವನನ್ನು ರೂಪದಿಂದ ಸೇವೆ ಮಾಡಬಹುದು, ನಾಮದಿಂದ ಸೇವೆ ಮಾಡಬಹುದು, ಶಬ್ದದಿಂದ ಸೇವೆ ಮಾಡಬಹುದು. ಇವತ್ತು ಗುರುಗಳನ್ನು ದೇಹದಿಂದ ನಾವು, ಇವತ್ತು ಸಿದ್ದೇಶ್ವರ ಅಪ್ಪಗಳಿದ್ದರು, ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಯ್ಗುಡ್ತೈತಿ, ಎಷ್ಟು ಜನರ ಹೃದಯದೊಳಗೆ ಅದಾರ. ಅವರು ರೂಪದಿಂದ ಇಲ್ಲ. ನಾಮ ಪಠಣ ಮಾಡಬಹುದು, ರೂಪದಿಂದ ಅವರಿಲ್ಲ. ಬಸವಾದಿ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದರು, ಅವರು ರೂಪದಿಂದಿಲ್ಲ. ಇವತ್ತು ಜ್ಞಾನೇಶ್ವರರದಾರ, ಅವರು ರೂಪದಿಂದ ಇಲ್ಲ, ಜ್ಞಾನೇಶ್ವರಿ ಉಳಿದೈತಿ. ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಅವರು ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದಾರ. ಇದಕ್ಕೆ ಶಬ್ದಾವತಾರ ಅಂತ ಕರೀತಾರೆ. ಇದು ಶಬ್ದದಿಂದ ಅವರ ಅವತಾರ ಆಗೈತಿ. ಅವರು ದೇಹದಿಂದ ಅವತಾರ ಮುಗಿದೈತಿ, ಅವರು ಶಬ್ದಗಳ ಅವತಾರ ನಡೆದೈತಿ. ಈಗ ಅವ್ರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೊತೀವಿ. ಒಂದಿಷ್ಟು ಏನೂ ಇಲ್ಲ, ಸುಮ್ಮನೆ ಹೋಗಿ ಕೂಡುದು. ಜ್ಞಾನ ಬೇಕಾಗಿತ್ತು ಅಂದರೆ ಏನೂ ಮಾಡೋದಿಲ್ಲ. ಎಲ್ಲಿ ಮಹಾತ್ಮರು ಜ್ಞಾನಿಗಳು ಗುರುಗಳಂಥವ್ರದಾರ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಅವ್ರ ಹತ್ರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಆಮ್ರಪಾಲಿ ಅಂತಿದ್ಲ, ಆಮ್ರಪಾಲಿ ಒಬ್ಬ ನರ್ತಕಿ ಆಕಿ. ಭಾಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು, ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತ ನಾನು ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ.
ನೀವಂತೀರೆಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತೇಳಿ ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರೆ ಐತಿ ನೋಡಿ, ಕೆರೆ ನೀರು ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರೆ ನೀರು ತಿಳಿ ಆಗ್ಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ. ಅದು ಅಷ್ಟೇ. ಸುಮ್ಮ ಕುಂದ್ರೆ ಅಷ್ಟೇ. ಸುಮ್ಮನೆ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನೆ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ. ಏನೂ ಮಾಡಬೇಕಾಗಿಲ್ಲ. ಯಾರು ದೊಡ್ಡವರದಾರ, ಅಜ್ಞಾನಿಗಳದಾರ, ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡ ಅಷ್ಟೇ ಬಂದು ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ. ಅವ್ರ ಮಾತು ಅಷ್ಟು ಹಿತ ಕೊಡ್ತೈತಿ. ಈಗ ನೀವು ಮನೆಗೆ RCC ಹಾಕ್ತೀರಿ. RCC ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೆದು. ಜಿಂದಾಲ್ ಕಬ್ಬಣ ತಂದಿರಿ, ACC ಸಿಮೆಂಟ್ ತಂದಿರಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ RCC ಹಾಕಿರಿ. RCC ಎಲ್ಲ ಹಾಕಿರಿ, ಖರೆ ಹಂಗೆ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತೆ ಅದು RCC. ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್, ಬೆಂಗಳೂರಾಗ ಓದ್ದವನ ಕಡೆಯಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ. ACC ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ RCC ಹಾಕಿರಿ. ಅದು ಹಂಗೆ ಬಿಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ. ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ, ಹೌದಲ್ಲ? ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ, ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ RCC ಕ್ರ್ಯಾಕ್ ಬರ್ತೈತಿ. ಹಂಗೆ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ ಅಷ್ಟೇ. ಕ್ರ್ಯಾಕ್ ಬರಬಾರ್ದಂದ್ರೆ, ಸಂಸಾರ ಕ್ರ್ಯಾಕ್ ಬರಬಾರ್ದಂದ್ರೆ ಕ್ಯೂರಿಂಗ್ ಮಾಡ್ಕೊತಿರ್ಬೇಕು. ಇದಕ್ಕಷ್ಟ. ಅದಕ್ಕೆ ಯಾರ ಹೇಳಿ, ಸಣ್ಣವರ ಹೇಳಿ, ದೊಡ್ಡವರ ಹೇಳಿ, ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ. ಜ್ಞಾನ ಎಲ್ಲಿ ಸಿಗುತ್ತೈತಿ ಅಂದ್ರೆ ಗುರುಗಳ ಹತ್ರ ಸಿಗುತ್ತೈತಿ. ನನಗೆ ಒಂದು ಮಾತು ನೆನಪುಳಿದ್ರೆ ಸಾಕಷ್ಟೇ. ಈಗ ನೀವು ಒಂದು ಗಿಡ ಐತಿ, ಗಿಡದಾಗ ಕಾಗಿ ಕುಂತಿರ್ತಾವೆ. ಕಾಗಿ ಒಂದು 100 ಕಾಗಿ ಕುಂತಾವಂದ್ರೆ ನೀವು 100 ಕಾಗಿ ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಒಗಿಬೇಕಾಗಿಲ್ಲ. ಒಂದು ಕಲ್ಲು ಒಗೆದ್ರೆ ಗಿಡದಾಗ ಕುಂತ 100 ಕಾಗಿ ಹೆಂಗೆ ಹಾರಿ ಹೋಗ್ತಾವ, ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ 100 ಕಾಗೆಗಳು ಕುಂತಿರಲಿ. ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲದು ಸಾಗಿದ್ರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳು ಹೋಗ್ತವೆ ಅಷ್ಟೆ. ಸುಮ್ಮನೆ ಒಂದು ಮಾತು ನೆನಪಿಡೋದು. ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಕೊಂಡ್ರೆ ಸಾಕು. ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೆ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೆ ಅವನ ಹತ್ರ ಇರೋ ಅಷ್ಟೇ. ಗುರು ಅಂದ್ರೆ ಯಾರು ದೊಡ್ಡವರು? ಗುರು ಅಂದ್ರೆ ಇಷ್ಟೇ, ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರು ಕೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ, ಅವರ ಗುರುಗಳಷ್ಟೇ. ಗುರುಗಳಂದ್ರೆ ಮತ್ತೇನಲ್ಲ, ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವ್ರ ಗುರುಗಳು. ಅಂಥವ್ರ ಮಾತು ನೆನಪಿಡು, ಜ್ಞಾನ ಬರ್ತೈತೆ ಬದುಕೆಂದು. ಜ್ಞಾನ ಮೂಲ ಗುರು ಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ನಾವಂತ ಹಿಂಗೆ ಐಶ್ವರ್ಯ ಬರಬೇಕಾದ್ರೆ ಪೂಜೆ ಮಾಡ್ಬೇಕಂತಳಕ್ಕೆ. ಮತ್ತು ನಾವು ಎಷ್ಟು ಪೂಜೆ ಮಾಡೀವ್ರಿ, ಏನು ಅದ್ರ ಸಲುವಾಗೇ ಮಾಡೀವಿ. ನಾವೆಲ್ಲ ಗುಡಿಗೆ ಹೋಗಿದ್ದು ಅದಕ್ಕೆ, ವಾಸ್ತು ಕೇಳಿದ್ದು ಅದಕ್ಕೆ, ಏನು ಮನೆ ಕಟ್ಟಿಸಿದ್ವಿ, ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ? ಸಂಪತ್ತು ಬರ್ಬೇಕಂತ. ಏನು 100 ಎಕರೆ ಕಟ್ಟಿಸಿವಿ, 50 ಎಕರೆ ಕಬ್ಬು ಹಚ್ಚಾನ. ಆದರೂ ಬಂದು ಏನಂತಾನೆ ಮಠಕ್ಕೆ ಬಂದು ಒಟ್ಟು ಹಿಂಗೆ ಕಾಣ್ತೈತಪ್ಪ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ? ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಅಲ್ಲ, ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲನೂ ಮಾಡಿದ್ದು. ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು? ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಯಾವುದು ನಿನಗೆ ಆಪತ್ತು ತರೋದಿಲ್ಲ ಅದು ಸಂಪತ್ತು. ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ. ಈಗ ನೀವು ನೋಡೋಣ, ಒಂದು ಬಂಗಾರ ಹಾಕ್ಕೊಂಡು, ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ, ಬಂಗಾರ ತೊಗೊಂತಾರೆ, ತಲೆನ ತೆಗಿತಾರೆ. ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ? ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು. ಅದಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ಲಿಂಗಾರ್ಚನೆ, ಲಿಂಗ ಅಂದ್ರೆ ನಾವು ಬರೀ ಕಲ್ಲಿನ ಗುಡಿಯೊಳಗಿರುವ ಲಿಂಗ, ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ. ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೀ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ.
ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ, ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ, ಬರೀ ಮಣ್ಣದು. ಸಸಿ ಬರ್ತೈತೆ ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರೆ, ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕೆ ಆಗ್ತೈತೆ ನಮಗಿದು? ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರಿಲ್ಲ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ನ ಯಾರು ಏನು ಮಾಡ್ತಾರೆ, ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರೆ ಅಂದ್ರೆ ಹಳ್ಳಿಯಾಗ ಐ ಸಿ ಯು ಅಂತಿರ್ತಾರೆ ಅವರು. ನೀವು ನೋಡ್ರಿ, ನೀನು ನೋಡ್ಕೊತೀನಿ. ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಂದಂಗೆ ಅಂತಿರ್ತಾರಿಲ್ಲ. ಐ ಸಿ ಯು ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಾಡ್ತಾನೆ. ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನೆ ಆತ. ಇವ ಇಲ್ಲಿ ಐ ಸಿ ಯು ಅಂತಿರ್ತಾನೆ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ, ನನಗಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿ ಇಟ್ಟಿರ್ತಾರೆ? ಅವಾಗ ಅದು ಅಂತೈತಿ, ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತೆ. ಅವಾಗ ನೀವು ಹೊರಗೆ ಎಷ್ಟು ದಿವಸ ಐ ಸಿ ಯು ಅಂದೆಲ್ಲ, ಅಲ್ಲಿ ಬಾ ಐ ಸಿ ಯು ಅಂತಿರ್ತೈತೆ. ಯಾವುದು ಐ ಸಿ ಯು? ಎಲ್ಲವೂ ಸಂಪತ್ತೈತಿ ಇಲ್ಲಿ. ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಬೆಳಕು ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಭಾವ ಸಂಪತ್ತು, ಮಾತು ಸಂಪತ್ತು. ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ. ಇದು ದೇವ ಕೊಟ್ಟಿದ್ದು. ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ. ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತಂತ ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ಬಡತನ ಬಂದೈತೆ ಅಷ್ಟೇ. ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ? ಎಲ್ಲವೂ ದೇವಮಯ, ಎಲ್ಲವೂ ಸಂಪತ್ತೈತಿ. ಇಲ್ಲಿ ಬಡವರು ಯಾರದಾರ ಹೇಳಿ? ಮಾತು ಸಂಪತ್ತು ಅಲ್ಲೇನು? ಹೃದಯ ಸಂಪತ್ತು, ಸದ್ಭಾವ ಸಂಪತ್ತು. ಸಂತ ತುಕಾರಾಮರಿದ್ದರು. ಅವರು ಸುಮ್ಮನೆ ಅಭಂಗ ಹಾಡ್ಕೊಂತ ಹೋಗ್ತಿದ್ರು. ಏನು ದುಡ್ಡು ಗಳಿಸಿರಲಿಲ್ಲ, ಸುಮ್ಮನೆ ಹಾಡ್ತಿದ್ರು ಅಭಂಗ. ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ, ಅದು ಅಭಂಗ. ಅದು ಯಾವ ಮಾತಿಗೆ ಭಂಗ ಇಲ್ಲ, ನಾಶ ಇಲ್ಲ, ಅದು ಅಭಂಗ. ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ. ತುಕಾರಾಮರಿಗೆ ರಾಜನಿಗೆ ಅನ್ನಿಸ್ತಂತ, ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು, ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ, ಏನಾರ ಗುಡಿಸಲ್ನಾಗಿರ್ತೈತಿ, ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟ್ನೊಳಗೆ ತನ್ನ ಸೇವಕರನ್ನು ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ. ಆವಾಗ ತುಕಾರಾಮ ಕೇಳಿದೆ, ಏನಿದು ಅಂತ. ಇಲ್ಲ, ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು. ಎದ್ರ ಸಲುವಾಗಿ ಕಳಿಸ್ಯಾರ? ನಿಮ್ಮ ಸಲುವಾಗಿ ಕಳಿಸ್ಯಾರ. ಅಲ್ಲ, ನನಗ್ಯಾಕೆ ಕಳಿಸ್ಯಾರ ಅವರು? ಇಲ್ಲ, ನೀವು ಸುಮ್ಮನೆ ಹಾಡ್ಕೊಂತ ಹೋಗ್ತೀರಿ, ಬಡತನ ಐತೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಅಲ್ಲ, ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳಿದವ್ರು ಯಾರು? ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳಿದವ್ರು ಯಾರು? ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ. ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು, ಸಾಮ್ರಾಜ್ಯ ಕೊಡು, ನನಗೆ ಸಾಮ್ರಾಜ್ಯ ಕೊಡು, ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ, ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ? ನಾ ಯಾಕೆ ಬಡವಾಗ್ತೀನಿ ಹೇಳು? ಯಾರೂ ಬಡವರಿಲ್ಲ. ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಏನು ಅನ್ನ ಸಂಪತ್ತು, ನೀರು ಸಂಪತ್ತು. ಹೋಗ್ತೀರಿ, ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ.
ಹೋಗಾಗ ಏನಂತಾರೆ, ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗ ಅಂತಾರೆ, ಏನು ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ, ಒಂದೆರಡು ಶಿವನುಡಿ ಹೇಳ್ರಿ ಅಂತಾರೆ. ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ, ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ. ನೀರು ಸಂಪತ್ತು, ಅನ್ನ ಸಂಪತ್ತು, ಒಳ್ಳೆಯ ಮಾತುಗಳ ಸಂಪತ್ತು. ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ. ಶರಣರು ಕಲ್ಯಾಣ ಕಟ್ಟಿದ್ರು, ಯಾವುದರಿಂದ ಕಟ್ಟಿದ್ರು? ಏನೂ ಇಲ್ಲ. ಶರಣರು ಕಲ್ಯಾಣ ಎದರಿಂದ? ಅವ್ರು ಏನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ, ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟಿದ್ರೇನು? ಏನೂ ಇಲ್ಲ. ಯಾರು ಎದುರಿಗೆ ಕಾಣ್ತಾರೆ, ವೈರಿನೇ ಇರಲಿ, ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ. ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು, ಮಾತು ಕಲ್ಯಾಣ. ಈಗ ಸಂಸಾರ ಕೆಟ್ಟಿರ್ತೈತಿ. ಅದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ ಅಷ್ಟೆ. ಮಾತು ಕೆಟ್ಟತು ಅಂದ್ರೆ ಸಂಸಾರ ಕೆಡ್ತೈತಿ. ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ. ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊತ ಬಂದಾರ. ಅವ್ರಿಗೇನು ನೀವು ಒಂದು ದಿವಸ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಡ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತೊಗೊತಾರಲ್ಲ, ಅವ್ರು ಅಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗ ಒಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳಿದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಅವು ಸಹಿತ ಭಾರತ ರತ್ನ. ಯಾರು ಭಾರ ಆಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದ್ರೆ ಯಾರು ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರು ಅಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ, ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ. ಏನದು ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ನಾನು, ಹೌದಲ್ಲ? ಅಲ್ಲ ಪಾಪಕ್ಕೆ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಾಳೆ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ತಿರೋದು ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಯಾಗೂ ಐತಿದ್ದು ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್. ಅಲ್ಲಿ ನಮ್ಮ ಮನೆಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ರಿ, ಮತ್ತು ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು? ನಮ್ಮ ಇದಕ್ಕೇನೂ ಇಲ್ಲ, ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು ಅಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂತ ಕೊಟ್ಲು. ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ, ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟದಕ್ಕೆ ಎಷ್ಟು ರುಚಿ ಆತನೆ? ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಮಗ್ಗಲು ಒಂದು ದಿವಸ ಮಗ್ಗಲ ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ? ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದ ಉಳಿತಿತ್ತು. ನಾ ಹೇಳಿ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ಟರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ, ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೆ. ಈಗ ನೀವೊಂದು ಮದುವೆಗೆ ಒಂದು ಮಾವ ಒಂದು ಉಂಗುರ ಹಾಕಿರ್ತಾನೆ, ಏನು ಎಲ್ಲರಿಗೆ ಬಲಗೈಯಾಗ ಹಾಕ್ಕೊಂಡು 4 ಬಟ್ಟೆ ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೆ ಅವ್ರು ಯಾರೂ ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಇಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸ್ಬೇಕಂತ. ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ. ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ, ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡಿವಿ. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ, ದುಃಖ ಇರಲಾರ್ದಂಗೆ ಇರೋದು.
ಆನಂದವೇ ಮೋಕ್ಷ. ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ, ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು, ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು, ಮತ್ತು ಬಯಸಲಿಲ್ಲ ಅಂದ್ರೆ ಜೀವನ ನಡೀತೈತೆ ಏನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ದರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನೆ ಅವ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನೆ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತೊಗೊಂಡು ಪಾಸ್ ಆಗಬೇಕು ಅಂತಾನೆ. ಅಲ್ಲ, ಬಯಸೋದು ತಪ್ಪೈತೇನು? ಬಯಸೋದು ತಪ್ಪಲ್ಲ. ಯಾಕೆ ಬಯಸಬಾರ್ದು ಅಂದರು ಅಂದ್ರೆ, ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ, ಅದರಿಂದ ದುಃಖ ಆಗೈತಿ. ಬಯಸೋದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗೆ ಇರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗೆ, ನಾ ಅಂದಾಗ ಮಳೆ ಬರ್ಬೇಕು, ನಾ ಅಂದಾಗ ಮಳೆ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಮಳೆ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತಿ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೆ ಅಂತೈತದು. ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗೆ ಹೊಳೆ ಹರಿಬೇಕು, ನಾವು ಅನ್ಕೊಂಡಂಗೆ ಬೆಳೆ ಬರ್ಬೇಕು. ಇದು ಯಾವುದು ನಡೆಯೋದಿಲ್ಲ ಇಲ್ಲಿ. ಈಗ ಒಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲೆ, ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲೆ ಅಳಿಗಾಡ್ಬೇಕು, ಗಿಡ ಸುಮ್ಮನಿದ್ದಾಗ ಎಲೆ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗೆ ಈ ಜಗತ್ತನ್ನೋದೊಂದು ದೇವನ ವೃಕ್ಷ. ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲೆ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಿಗಾಡಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು, ತಿಳ್ಕೊಂಡಿರಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಬಯಸೋದು ತಪ್ಪಲ್ಲ, ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು? ಈಗ ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ, ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ. ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವು ಅಂಬೆಗಾಲು ಇಟ್ಕೊಂಡು ಅಪ್ಪನ ಎದೆ ಮ್ಯಾಲೆ ಹಿಂಗೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರೆ. ಅಪ್ಪ ವೀಡಿಯೋ ಮಾಡ್ತಿರ್ತಾನೆ, ವೀಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ, ನಮ್ಮ ಚಿನ್ನನ ವೀಡಿಯೋ ನೋಡ್ರಿ ಅಂತ. ಮುಂದೆ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದೆ ಮೇಲೆ ಕಾಲು ಕೊಡ್ತಾನೆ. ಮತ್ತು ಅವಾಗೂ ವೀಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಹಾಕ್ಬೇಕು ನೋಡಿ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ? ಅವಾಗ ಚಿನ್ನನ ವೀಡಿಯೋ ವೈರಲ್ ಮಾಡಿ ಅವಾಗ ವೀಡಿಯೋ ಮಾಡೋದ್ರಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇವು ಮಕ್ಕಳಲ್ರಿ ಒಲೆ ನಿಕ್ಕಳಿವು ಅಂತ. ಅಂದ್ರೆ ನಾ ಬಯಸ್ದಂಗೆ ನಡೆಯೋದಿಲ್ಲ ಇಲ್ಲೆಲ್ಲ. ಈಗ ಹತ್ತಿರ್ತಾಳೆ, ಸೊಸಿ ಬಂದು ಕೂಡಲೇ ಬಿಷೇದ್ ಮಾಡಿ ಹಾಕ್ತಾಳಂತ ಆಕಿಗೆ ಅಪೇಕ್ಷೆ ಇರ್ತೈತಿ. ಹಂಗೆ ನಡೀತೈತೇನೆ ಎಲ್ಲರ ಮನ್ಯಾಗ ಹೇಳ್ರಿ ನೀವು. ಆಕೆ ಹೊಸದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು, ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ? ಇಡ್ಲಿ ಬರ್ತಾನಂತ ಬರ್ತೈತಿ. ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ರೊಟ್ಟಿ ಪಲ್ಯ ಬರ್ತೈತಿ. ಅವಾಗ ಹತ್ತಂದ್ರೆ ಇದೆಲ್ಲ ಬರ್ತೈತೆ ನಿನಗೆ? ಇದು ಎಲ್ಲ ಬರ್ತೈತಿ. ಹೋಟೆಲ್ನಾಗ ಆರ್ಡರ್ ಕೊಟ್ಟು ಇದಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದ್ರೆ ಅಪೇಕ್ಷೆ ಐತಿ, ಆದರೆ ಈಡೇರ್ತವನ್ನೆಲ್ಲರೂ. ಅದಕ್ಕೆ ಗೊತ್ತಿರಬೇಕು, ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಸಿಗುವುದಿಲ್ಲ. ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತಂತೂ ಇಲ್ಲ ಈ ಜಗತ್ತಿನಲ್ಲಿ. ಇದು ತಿಳ್ಕೊಂಡಿರ್ಬೇಕು ಮನುಷ್ಯ. ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ. ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ, ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ. ಅದು ನಿನಗೇನು ದಕ್ಕೈತಿಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ನಿನಗೊಂದು 10 ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ, 10 ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು 50 ಹೋಳಿಗೆ ನೀಡ್ತೀನಿ ಪೂರ್ಣವಾಗಿ, ತೆಗಿರಿ ಅಂತ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ, ಒಮ್ಮೆ ಅದನ್ನು ಸರಿಸಿದಾಗ ಸುಖ ಆಗೈತೆ ಅಷ್ಟೆ. ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ಒಂದು ದೊಡ್ಡ ಮನೆ ಕಟ್ಟಿಸ್ತೇಪ್ಪ, 4-5 ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡಿರ್ತಾನೆ, ಇದು ನಾ ಕಟ್ಟಿಸಿದ ಮನೆ ಅಂತ. ಆಶ್ಚರ್ಯ ಏನು ಅಂದ್ರೆ, ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಾಮ ನಂದ ಇರ್ತೈತೆ ಅಂತ ಇಲ್ಲ. ಇಲ್ಲಿ ಯಾವುದು ನಿನಗೊಂದು ದಿವಸ ಬೆಡ್ರೂಮ್ ಆಗಿತ್ತಲ್ಲ, ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತೆ, ಅದೇ ರೂಮ್ನಾಗ ಹಾಕ್ತಾರೆ ನಿನಗಷ್ಟೇ. ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ತಿಳ್ಕೊಂಡಿರಬೇಕು, ನನಗೆ ಇಲ್ಲಿ ನಾ ಬಯಸಿದ್ದು ಸಿಗೋದಿಲ್ಲ, ಸಿಕ್ಕಿದ್ದು ಖಾಯಾಮ ಸುಖ ಕೊಡೋದಿಲ್ಲ. ಅದಕ್ಕೆ ದೇವರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನು ಉಂಡು ಸಂತೋಷವಾಗಿರೋದಷ್ಟೆ.
ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದ್ರೆ ದೇವ್ರು ಏನು ನನ್ನ ಉಡ್ಯಾಗ ಹಾಕ್ಯಾನ, ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ, ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ. ಇದು ಜೀವನ್ಮುಕ್ತ ಅವಸ್ಥೆ ಅಂತ ಕರೀತಾರೆ. ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ, ಇದನ್ನು ಸಂತೋಷ ಪಡುವುದಷ್ಟೇ. ಅದಕ್ಕೆ ಜೀವನ ಅಂದರೆ ಇಷ್ಟೇ ಕಲಿಯೋದು. ಒಂದು ಜ್ಞಾನ ಇರಬೇಕು, ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳೋದು. ಐಶ್ವರ್ಯ ಬೇಕು ಅಂದರೆ ಭಾವ ದೊಡ್ಡದು ಮಾಡೋದು, ಇದೆಲ್ಲವೂ ಐಶ್ವರ್ಯವೇ ದೇವನದು. ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದ್ರೆ, ಜೀವನ್ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ, ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ ದೇವರು ಏನು ಕೊಟ್ಟಾನ ಅದರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೇ. ಜೀವನದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವೆ, ಬರೇ ಕೊರತೆಗಳ ನೋಡಬಾರ್ದು. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಬರೀ ಇಲ್ಲದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರ್ದು. ಈಗ ಪಾಲಕರು ಇರ್ತಾರೆ, ಏನು ರೀ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದಲಿಲ್ಲ, ಇಂಜಿನಿಯರ್ ಮಾಡ್ಬೇಕಂದೆ ಓದಲಿಲ್ಲ, ಲಾಯರ್ ಮಾಡ್ಬೇಕಂತೆ ಓದಲಿಲ್ಲ, ಬರೀ ಹಳ್ಳ್ಯಾಗ ಕುಂತು ನೋಡ್ರಿ ಒಕ್ಕಲ್ತನ ಮಾಡ್ಕೊಂತಂತ ಮಕ್ಕಳಿಗೆ ಹಿಂಗೆ ಬೈಬಾರ್ದು. ಆತು ನೀವು ಓದಿಸಿ ಅಮೇರಿಕದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು, ನಿನಗೆ ಭಾಳ ಅಂದ್ರೆ ವರ್ಷ ತಿಂಗಳಿಗೆ 1 ಲಕ್ಷ ರೂಪಾಯಿ ಕಳಿಸ್ತಿದ್ದು. ನಾವು ಹೆಂಗೆ ಜೀವನ ಕಟ್ಟೋದು ಅಂದ್ರೆ, ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಂತ ಅಲ್ಲ. ರಾತ್ರಿ 9 ಆದ ಮೇಲೆ ಯಾವ ಮಗ ಬಂದು ನನ್ನ ಮಗ ಯಾವ ತಂದೆ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ, ಆ ತಂದೆ ನಿಜವಾಗ್ಲೂ ಶ್ರೀಮಂತನೇ ಅವ. ನನ್ನ ಮಗ ರಾತ್ರಿ ಊಟ ನನ್ನ ಜೊತೆಗೆ ಉಣ್ತಾನಲ್ಲ, ಉಣ್ಣುವಾಗ್ಯಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ, ಇದಕ್ಕಿಂತ ದೊಡ್ಡದು ಏನು ಬೇಕು ಹೇಳಿ? ಏನೈತಿ ಅದನ್ನು ಒಪ್ಕೋ, ಇದ್ದಿದ್ದನ್ನು ಗೌರವಿಸು ಮೊದಲು. ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ, ಒಂದು ಬಿಳೆ ಕೂದಲು ಬಂದ್ರೆ ಸಾಕು, ಹಂಗೆ ಆ ಕಡೆ ಈ ಕಡೆ ಕನ್ನಡಿಯಾಗ ನೋಡ್ತಿರ್ತೀವಿ ನಾವು, ಏನು ಅದನ್ನು ತೆಗೆದಿದ್ದು ಒಂದೇ ಬಂದೈತೆ, ಅದು ಇನ್ನೂ ಭಾಳ ಬಂದಿಲ್ಲ. ಒಂದು ಬಿಳೆ ಇಷ್ಟು ತಲೆ ತುಂಬ ದೇವ್ರ ಕರೆ ಕೂದಲ ಕೊಟ್ಟರು ನಮ್ಮ ಲಕ್ಷ್ಯ ಅದರ ಕಡೆ ಇಲ್ಲ, ಒಂದು ಬಿಳೆ ಕೂದಲ ಕಡೆ ಹೋಗ್ತಿರ್ತೈತಿ. ಅಲ್ಲಿ ಬಿಳೆ ಕೂದಲು ಬರಬಾರ್ದ ಹೆಂಗೆ? ಜೀವನದ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ, ಆಮೇಲೆ ಹೋಳಿಗೆ ಉಣ್ತೀರಿ, ಹುಗ್ಗಿ ಉಣ್ತೀರಿ, ಕೊನೆಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತೆ? ಅದು ಬೆಳಗಿರ್ತೈತಿ. ಅಂದ್ರೆ ನೀವು ಹೋದಾಗ ಅನ್ನ ಉಣ್ಣಾಕತ್ರು ಅಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು, ಮತ್ತು ತಲೆಯಾಗ ಬೆಳೆ ಕೂದಲು ಬಂದು ಅಂದ್ರೆ ಜೀವನ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಅಷ್ಟೇ. ಇದು ಜೀವನ, ಇದು ಅಷ್ಟೇ, ಇದು ಜೀವನ. ಇದು ಅದಕ್ಕೆ ಏನು ಇಲ್ಲದಕ್ಕೆ ನೀವು ಹಳ್ಳ್ಯಾಗ ಅನ್ನೋದಿಲ್ಲ, ಇಲ್ಲದ ಕಡೆ ಗಲ್ಲ ಬಡಿಸ್ಕೊಂಡ್ರೆ ಅನ್ನೋದಿಲ್ಲ, ಇಲ್ಲದ್ರ ಕಡೆ ತಲೆ ಕೆಡಿಸ್ಕೋಬೇಡ. ಏನು ದೇವರು ಕೊಟ್ಟನ ಅದನ್ನು ಆನಂದದಿಂದ ಅನುಭವಿಸು. ಇದು ಜೀವನ್ಮುಕ್ತ ಅವಸ್ಥೆ. ಇದು ಅದಕ್ಕೆ ಮನುಷ್ಯ ಈ ಪ್ರಪಂಚದೊಳಗೆ ಇರಬೇಕು, ಪರಮಾರ್ಥವನ್ನು ಬಿಟ್ಟಿರಬಾರ್ದು. ಅದು ಜೀವನ್ಮುಕ್ತ ಅವಸ್ಥೆ ಅನ್ನೋ ಮಾತು ಹೇಳಿ ಇಷ್ಟು ದೂರ ನಿಮ್ಮ ಹಿರಿಯರು ನಾನು ಒಲ್ಲೆ ಅಂದಿದ್ದೆ. ನಾನು ಪಾಪ ಅಲ್ಲಿಂದ ಒಂದು 4 ತಾಸು ಈ ಚಡ್ಚಣಕ್ಕೆ ಬರೋಕ್ಕೆ ಎಷ್ಟು ಟೈಮ್ ಬೇಕು, ಚಡ್ಚಣದಿಂದ ನಿಮ್ಮ ಊರಿಗೆ ಬರೋಕ್ಕೂ ಅಷ್ಟೇ ಟೈಮ್ ಹಿಡಿತೈತಿ. ಕೊಪ್ಪಟ್ಟು ಚಡ್ಚಣ್ ಟು ಉಮ್ರಾಜ್ ಅಷ್ಟೇ ಹಿಡಿತೈತಿ. ಆದರೆ ನಿಮ್ಮೆಲ್ಲರ ಮನಸ್ಸು ನೋಡಿದ್ರೆ ದಣಿವು ಅನ್ನಿಸೋದಿಲ್ಲ. ಎಷ್ಟು ಖುಷಿ! ಏನು ದೇವರು ಬೇರೆ ಕಡೆ ಇಲ್ಲ, ಇಷ್ಟು ಕೆಸರಿನೊಳಗೂ ಕುಂತು 4 ಒಳ್ಳೆಯ ಮಾತುಗಳನ್ನು ಕೇಳುವ ಹಸನ್ ಮುಖಗಳದವಲ್ಲ, ಇದೇ ಅಲ್ಲೇ ಆ ಮುಖದೊಳಗೆ ದೇವರದನ್ನು ಬೇರೆ ಕಡೆ ಇಲ್ಲ ಇಲ್ಲಿ. ಮತ್ತು ನಿಮಗಿಷ್ಟು ಹೊಗಳ್ಕೊಂತಿದ್ರು ಸುಮ್ಮನೆ ಕೊಡ್ತೀರಿ, ಇಲ್ಲಾಂದರೆ ಎದ್ದೆದ್ದು ಹೋಗೋರು ನೀವು ಅಷ್ಟೇ. ಏನು ಇಷ್ಟು ಸಂತೋಷವಾಗಿ ಪೂಜ್ಯರ ಮಾತುಗಳನ್ನು ಕೇಳಿದ್ರಿ, ನಮ್ಮ ಮಾತುಗಳನ್ನು ಕೇಳಿದ್ರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಭಗವಂತ ಸದಾ ತಮಗೆ ಅನುಗ್ರಹ ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.